ಅವನ್ನ ಹಾರ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡುವುದಿಲ್ಲ ನಾನು. ಅವನ್ ಇಲ್ಲೇ ಉಳಿಸ್ಕೊಳ್ತೆ. ನೀನು ತೇರ್ಗಡೆ ಹೊಂದುದಿಲ್ಲ, ಯಾರಾದ್ರೂ ತೇರ್ಗಡೆ ಹೊಂದ. ನಿನ್ಗೆ ವಿಷಯ ಗೊತ್ತಿಲ್ಲ, ಅವನಿಗೆ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಆಗುವುದೂ ಇಲ್ಲ. ಹಾಗೆ ಮತ್ತೆ ನಾನು ಅವಕಾಶ ಕೊಟ್ಟಾಗ ಮತ್ತೆ ಯಾವ ಸತ್ತವನು ಇವ್ರು ಅವಕಾಶ ಕೊಡುದಿಲ್ಲ. ನಂಗೆ ಗೊತ್ತುಂಟು. ನೀ ಸರಿ ಹೇಳ, ಹೌದು ಸುಳ್ಳು ಹೇಳ. 100ಕ್ಕೆ 100 ಸತ್ಯ. ಒಪ್ಕೋ. ಈಗ ಅಲ್ಲ ಅಂತ ಯಾರು ಹೇಳುದು? 100ಕ್ಕೆ 100 ಸತ್ಯ. ಎದುರು ಒಪ್ಕೊಂಡು ಹಿಂದೆ ಬೈತೀಯ ಮತ್ತೆ. ಎಷ್ಟು ವರ್ಷ ಆಯ್ತು ನಾ ಹಾಗೆ ಹೇಳಿದ್ದು ಉಂಟಾ? ಅದಕ್ಕೆ ಹೇಳಿದ್ರ ವಯಸ್ಸಿ ಕಂಬಕ್ಕೂ ಆಗ್ತದೆ. ಕಂಬ ಎಲ್ಲಿಗಾದ್ರೂ ಹೋಗ್ತದೆ, ಅದು ಇದ್ದಲ್ಲೇ ಇರ್ತದೆ. ನೀನು ಹಾಗೆ, ನಿನಗೂ ವಯಸ್ಸಾಗಿದೆ, ನೀ ಎಲ್ಲಿಗೂ ಹೋಗುದಿಲ್ಲ, ಇಲ್ಲೇ ಇರುವುದೇ ನೀನು. ಆದಿ ಜಾಂಬವ ಇದ್ದ ಹಾಗೆ. ಆ ಕಂಬ ಎಲ್ಲ ಹೋಗುದಿಲ್ಲ, ಅದು ಇಲ್ಲೇ ಇರ್ತದೆ. ನಾನೆಲ್ಲ ಹೋಗುದಿಲ್ಲ, ನೀನು ಇಲ್ಲೇ ಕಂಬದ ಹಾಗೆ ಇರ್ತೆ, ತೊಂದರೆ ಇಲ್ಲ. ನೀನೇ ಕಲಿ ಹನುಮ, ಕೊಂಕದೆ ಕೊನರದೆ ಲಂಕೆಯೊಳ ಸಿಲುಕದೆ ಪಂಕಜಮುಖಿ ಸೀತೆಯನ್ನು ಕಂಡು ಬರುವುದಕ್ಕೆ ನೀನೇ ಕಲಿ ಹನುಮ ಅಂತೇಳಿ ಹೇಳಿದ್ಯಾರು? ಜಾಂಬವ್ರೆ ಹನುಮಂತಂಗೆ ಹೇಳಿದ್ದು. ಅಷ್ಟು ಹೇಳದ ಮೇಲೆ ಅವ ಹಾರಿದ ಲಂಕೆ ಗೊತ್ತುಂಟು ನಿನಗೆ. ಹಾಗಾದ್ರೆ ಒಂದು ಕೆಲಸ ಮಾಡು. ಇದಿಷ್ಟು ಕೆಲಸ ಮರೇನೇನ ನನ್ನ ಹತ್ರ ಎಲ್ಲ ಕಲ್ತೆ ಅಂತ ಕೇಳ್ಬೇಡ. ಅಷ್ಟೊತ್ತಿ ಏನು ಬೇಕು ಹೇಳು. ಹೇಳದೆ ಇದ್ರೆ ಈ ಕ್ಷೇತ್ರ ಬಿಟ್ಟು ಹೋಗ್ತದ, ಮಾತೇ ಇಲ್ಲ ಪ್ರಶ್ನೆ. ಏನ ಗುರುಮಠ ಯಾವ್ದಿದು? ಕರುಣಾಶ್ರಮ. ನೀನು ವಿದ್ಯಾರ್ಥಿ ಅಲ್ವಾ? ಈ ಕಡೆ ನಾನು ಒಬ್ಬರಿಗೆ ಬಂದು ಮತ್ತಿಲ್ಲ, ನಾನು ವಿದ್ಯಾರ್ಥಿ. ಏನ್ ಮುಖ ನೋಡ್ತೀಯ ಹಾಗೆ? ಮರ್ಯಾದೆ ಕೊಟ್ಟು ಗೊತ್ತಾಗೋದಿಲ್ಲ ನನಗೆ. ಬಲ ಮಾಡಿದ್ರ ನೀ ಮೂಕನ ಬರುದಿಲ್ಲ ನಿನಗೆ. ನಂಗೆ ಗಣಿತವೇ ತಲೆಗೆ ಹೋಗುದಿಲ್ಲ ಮಾರಾಯ. ಗಣಿತ ಭಾಗಾಕಾರ ಗುಣಕಾರ ಬರುವುದೇ ಇಲ್ಲ ನನಗೆ. ಗಣಿತ ನಿಂಗೆ ಹೌದು, ತಲೆಗೆ ಹೋಗುದಿಲ್ಲ, ಬರುವುದೇ ಇಲ್ಲ. ಅಡ್ಡ ನಮ್ಗದು ಲೆಕ್ಕವೇ ಅಲ್ಲ. ಅಂದ್ರೆ ಲೆಕ್ಕಕ್ಕಿಲ್ಲ. ಹೌದಾ? ಗಣಿತ ಲೆಕ್ಕವೇ ಇಲ್ಲ. ಲೆಕ್ಕ ಉಂಟಪ್ಪ, ಲೆಕ್ಕ ಮಾಡಿದ್ರೆ ಲೆಕ್ಕ ಉಂಟು. ನಮಗೆ ಲೆಕ್ಕಿಲ್ಲವ. ಅಷ್ಟು ಕಲ್ತಿದ್ದೀರಿ ನೀವು. ಆದ್ರೆ ಇಲ್ಲಿ ಬಂದ್ಮೇಲೆ ಒಂದ್ ಜಾಸ್ತಿ ಸಂತೋಷ ಆಗ್ತಾ ಉಂಟು ನೋಡಿ. ಕರುಣಾಶ್ರಮ ನಿಜವಾಗಿ ಸಂತೋಷವೇ. ಗುರುಗಳು ಹಾಗೆ ನಾವು ಬೇಕಾದ್ದನ್ನೇ ಕಲಿಸ್ತಾರೆ ಬಿಟ್ರೆ ಒಟ್ರಾಸಿ ಪಾಠ ಮಾಡುವುದಿಲ್ಲ. ಒಳ್ಳೆ ಗುರುಗಳು, ಜೊತೆಯಲ್ಲಿ ವಿದ್ಯಾರ್ಥಿಗಳು ಎಲ್ಲ ಹುಡುಗರ ಮಕ್ಕಳೇ ಮಾರ್ರೆ. ಹೌದು, ನಮ್ಮಲ್ಲಿ ಪೂರ್ತಿ ಹುಡುಗರ ಮಕ್ಕಳೇ ಅಲ್ಲ. ನೀ ಒಬ್ಬ ನಿಜಬ್ಬ ಚೂರಿಯಾಗಿ ಕೊಲ್ತಿದ್ದಾರೆ ಈಗ. ವಿಷಯ ಸತ್ಯ ಅಲ್ಲ ಅಂತ ನಾಳೆ ಜಬ್ಬ ಹಣ್ಣು ಆತ್ ನಿಮ್ದು. ನಾಳೆ ಕಪ್ಪಕ್ಕೆ ಯಾರ್ದು? ನಮ್ದು ಕೇಶರಾಶಿ ಏನೂ ಆಗುದಿಲ್ಲ, ಇರುವುದೇ ಹಾಗೆ. ಅದು ಅದಲ್ಲ, ಎಲ್ಲ ಹುಡುಗ ಮಕ್ಕಳಲ್ವಾ? ನಿಜವಾಗಿ ನಾನು ಹೇಳಿದ್ರು ಕೇಳ್ತೀರ ಸಮಾಧಾನ. ಈಗೆಲ್ಲ ಕೇಳ್ತೀರಪ್ಪ, ಇನ್ನೆಂತ ಕತೆ ಗೊತ್ತಿಲ್ಲ. ಹೌದೌದು, ಆ ನೆಮ್ಮದಿ ಉಂಟು ನನಗೆ. ಅಯ್ಯ ಅದಲ್ಲ, ಇರ್ಲಿಕ್ಕೆ ಬಹಳ ಜನ ಇದ್ದಾರೆ. ಅದ್ರಲ್ಲಿ ಒಬ್ಬ ಹುಡುಗ ನೋಡಿ ಒಂದು ಬಹಳ ಸಮಯ ಆಯ್ತು ಗುರುಮಠಕ್ಕೆ. ಅವನು ಬರ್ತದೆ, ನಂಗೆ ಆಶ್ಚರ್ಯ ಆಗ್ತಾ ಉಂಟು. ಒಬ್ಬರೇ ಮಾತಾಡ್ತಿರ್ತ, ಒಬ್ಬರೇ ಹೋಗಿ ಕೂತ್ಕೊಳ್ತಾ, ಏನೋ ಆಲೋಚನೆ ಮಾಡ್ತಿರ್ತ. ಅವ ಯಾಕೆ ಬಂದದ್ದು, ಏನ್ ಕಲಿತಾ ಇದ್ದ, ಅವ ಯಾರು ಏನು ಅಂತಲೇ ಗೊತ್ತಾಗ್ಲಿಲ್ಲ. ಹಾಗಾಗಿ ಸ್ವಲ್ಪ ಅವ ಆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಉಂಟು. ಬರ್ತಾ ಇದ್ದಲ್ಲಿ ಈಗ ಅವ ನೋಡುವ ನೋಡು. ಏನ ಗುರುಮಠ ಯಾವ್ದಿದು? ಕರುಣಾಶ್ರಮ. ನೀನು ವಿದ್ಯಾರ್ಥಿ ಅಲ್ವಾ? ಈ ಕಡೆ ನಾನು ಒಬ್ಬರಿಗೆ ಬಂದು ಮತ್ತಿಲ್ಲ, ನಾನು ವಿದ್ಯಾರ್ಥಿ. ಏನ್ ಮುಖ ನೋಡ್ತೀಯ ಹಾಗೆ? ಮರ್ಯಾದೆ ಕೊಟ್ಟು ಗೊತ್ತಾಗೋದಿಲ್ಲ ನನಗೆ. ಬಲ ಮಾಡಿದ್ರ ನೀ ಮೂಕನ ಬರುದಿಲ್ಲ ನಿನಗೆ. ಹೇಳ, ನಿಮ್ಮ ನೋಡ್ರಿ ಹೆದರಿಕೆ ಆಗ್ತಾ ಉಂಟು ನನಗೆ. ಹೆದರಿದ್ರೆ ನಿಲ್ಲೋದು ಅಷ್ಟು ಲಕ್ಷ ಅಲ್ವಾ ಇದ? ಹೆದರೋದು ಹೇಗೆ ಏನ? ಕೈ ಮುಗ್ದ ಈಗ ಅಣ್ಣ ಅಂದ್ಯಲ್ಲ, ಒಂದು ಅಣ್ಣನ್ ಬಿಟ್ರೆ ನಾವು ಮತ್ತೆ ಸುತ್ತಿಲ್ಲ. ನಾವು ತಣ್ಣಗೆ ಇರ್ಲಿ. ನಾವು ಯಾವಾಗಲೂ ಹಿರಿಯ ಮನುಷ್ಯರಿಗೆ ಗೌರವ ಕೊಡುವುದೇ. ಯಾಕಂದ್ರೆ ಹೊಯ್ದು ಬಿಡು ಹಿಡ್ಕೊಂಡೀಗ
ನಾನಂತ ಹಳೆ ಜಪ್ಪನ ಹಿರಿ ಮನುಷ್ಯ ಹೇಳಲಿಕ್ಕೆ. ನಾನು ಹಾಗೆ ಹೇಳಲಿಲ್ಲ ಅಣ್ಣ. ನನಗೂ ನಿನಗೂ ಬಹಳ ಹೆಚ್ಚು ಕಡಿಮೆ ಇಲ್ಲ, 2 ತಿಂಗಳಷ್ಟೇ. ಯಾವುದು ವರ್ಷ ಗುರುಮಠಕ್ಕೆ ಬಂದ? ಅಲ್ಲ ವರ್ಷವೇ, ಅದು 2 ತಿಂಗಳು ಹರಿಯೋ ಅಷ್ಟೇ. ನಾನು ಮತ್ತೆ ನಿಂಗೆ ಬಾಕಿ ಕಡಿಮೆ ಆಗ್ಲಿಲ್ಲ. ನೀ ಎಷ್ಟೆಲ್ಲ ಹುಟ್ಟದ ಹೇಳಿ ಈಗ ಹೇಳ್ತ. ಇಲ್ಲ ಅಣ್ಣ, ಹಾಗಲ್ಲ. ಇಲ್ಲ ಬಹುಶಃ ನಿನ್ಗೆ ಆಧಾರವೇ ಇಲ್ಲ. ಉಂಟಣ್ಣ ಆಧಾರ ಉಂಟಾ? ತೋರ್ಸ. ಒಳಗೆ ಏನ್ ಆಧಾರ ಉಂಟು ಕೇಳಿದ್ ನಾನು. ಇರ್ಲಿ, ನಿನ್ ಬಗ್ಗೆ ಕುತೂಹಲ ನನಗೆ. ಏನಣ್ಣ? ಈ ಗುರುಮಠದಲ್ಲಿ ಇದ್ದವ ನೀನು, ನಿನ್ನಷ್ಟಿಗೆ ತಿರುಗಾಟ ಮಾಡ್ತಾ ಇರ್ತೀಯ, ನೀನೇ ಒಬ್ಬನೇ ಓದ್ತಾ ಇರ್ತೀಯ, ಒಬ್ಬನೇ ಮಾತಾಡ್ತಾ ಇರ್ತೀಯ. ನೀನು ಇಲ್ಲಿಗೆ ಬಂದಿಯಲ್ಲ, ಯಾವ್ದೋ ತಲೆ ಬಿಸಿರ್ತಿ ಗೊತ್ತಾಯ್ತು ನನಗೆ. ನಿನ್ ಚಿಂತೆ ಏನು? ಜೊತೆಯಲ್ಲಿ ನೀ ಯಾವ್ದು ತಗೊಂಡದ ಹೇಳ? ಯಾವ್ದು? ನೀ ಯಾವ್ದು ತಗೊಂಡೆ? ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಬೇಡ ಎಂತ? ನೀನು ಯಾವ್ದ್ರ ಬಗ್ಗೆ ಕಲಿಯುವಿಕೆ ತಕೊಂಡೆ ಅಂತ? ಯಾವ ವಿಷಯ ತಕೊಂಡೆ? ವಿಷಯ ಅಂತ? ಸಮಾಜವೋ, ವಿಜ್ಞಾನವೋ, ಗಣಿತವೋ, ಅಲ್ಲ ಬೇರೆ ಬೇರೆಯೋ ಅಂತ ಅದಕ್ಕೆ ಕೇಳಿದ್ದ ನಾನು. ನಿನ್ ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತು ನನಗೆ, ಅದಕ್ಕೆ ಕೇಳಿದ್ದೆ ಏನ್ ತಕೊಂಡೆ ಅಂತ. ಅದಾ, ನನ್ನ ವಿಷಯದ ಬಗ್ಗೆ ಹೇಳ್ತೀರಾ? ನೀನ್ ಯಾರು? ಏನಂತ ಹೇಳುದಣ್ಣ? ಅಂಗಡಿ ದಣಿಯ ಶಾಂತಪ್ಪನ ಮಗ ಸಂಗಡಿಗನೆ ನೀ ಕೇಳು. ಅಂಗಡಿ ದಣಿಯ ಶಾಂತಪ್ಪನ ಮಗ ಸಂಗಡಿಗನೆ ನೀ ಕೇಳು. ಓ ಸಂಗಡಿಗನೆ ನೀ ಕೇಳು. ಹಂಗವು ಗಣಿತವು ಸಂಖ್ಯಾಶಾಸ್ತ್ರದ ಹಂಗಲಿ ಬಂದಿಗೆ ನಾನಿನ್ನು. ಹಂಗಲಿ ಬಂದಿಗೆ ನಾನಿನ್ನು. ಓ ಸಂಗಡಿಗನೆ ನೀ ಕೇಳಿನ್ನು. ಹಂಗಲಿ ಬಂದಿಗೆ ನಾನಿನ್ನು. ನನ್ನ ಹೆಸರು ಕಾಂತ ಎನ್ನುವುದಾಗಿ. ಎಲ್ಲ ಕಾಂತ? ಈಗ ಸದ್ಯ ಕುರುಮಠದಲ್ಲೇ ಕಾಂತ. ಎಲ್ಲೆಲ್ಲೋ ಕಾಂತ? ಹೌದೌದು. ಇಲ್ಲಿ ಯಾಕೆ ಕಾಂತ? ಶಾಂತಪ್ಪನ ಮಗ. ಓ, ನಿಮ್ಮಪ್ಪಯೇ ಶಾಂತಪ್ಪ. ಅದರಲ್ಲೂ ಅಂಗಡಿ ಶಾಂತಪ್ಪನ ಮಗ ಕಾಂತ ಎನ್ನುವುದಾಗಿ ನನ್ನ ಹೆಸರು. ಓ, ನಿಮ್ಮ ಅಪ್ಪನ ಅಂಗಡಿಯಾ? ಹೌದೌದು. ದಿನಸಿ ಅಂಗಡಿ ಇರ್ಬೇಕು. ಹೌದು. ಸರಿ, ಏನ್ ಮಾಡೋಣ ಹೇಳು? ಏನು? ನನ್ನ ಅಪ್ಪ ಹೇಳುವುದು, ಮಗನೇ ನೀ ಕಲಿಬೇಕು, ಇನ್ನು ಮುಂದೆ ಹೊಣೆಗಾರಿಕೆ ನಿನ್ನದ್ದು, ಅಂಗಡಿಯ ಎಲ್ಲ ಹೊಣೆಗಾರಿಕೆ ನೀನೇ ಹೊತ್ಕೊಳ್ಬೇಕು ಅಂತ ಹೇಳ್ದ. ಸರಿ, ಒಬ್ಬನೇ ಮಗ ಇರುವುದಾ? ಹೌದೌದು. ಹಾಗಾದ್ರೆ ಸರಿ ಉಂಟು. ಒಬ್ಬನೇ ಮಗ ಆದ್ರಿಂದ ಅಂಗಡಿಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಂದ್ರೆ ನೀನು ಕಲಿಲೇಬೇಕಲ್ವಾ? ಹೌದೌದು. ಹೇಳಿ, ಸರಿ ಉಂಟು. ಆದ್ರಿಂದ ಗುರುಮಠಕ್ಕೆ ಕಳಿಸಿ ಕೊಟ್ರು. ಗುರುಮಠಕ್ಕೆ ಬಂದಿದ್ದೇವುದು ಮಾರ್ರೆ. ಎಂತ ಆಯ್ತು? ನಂಗೆಲ್ಲ ಸ್ವಲ್ಪ ಸ್ವಲ್ಪ ತಲೆಗೆ ಹೋಗ್ತದೆ. ಮತ್ತೆ ಯಾವ ಸಮಸ್ಯೆ ಯಾವ್ದು? ನೀ ಹೆದರ್ಬೇಡಮ್ಮ, ನಾನಿದ್ದೆ ಹೇಳ. ನಂಗೆ ಗಣಿತವೇ ತಲೆಗೆ ಹೋಗುದಿಲ್ಲ ಮಾರಾಯ. ಗಣಿತ ಗಣಿತ ಭಾಗಾಕಾರ ಗುಣಕಾರ ಬರುವುದೇ ಇಲ್ಲ ನನಗೆ. ಗಣಿತ ನಿಂಗೆ? ಹೌದು. ತಲೆ ಹೋಗುದಿಲ್ಲ, ಬರುವುದೇ ಇಲ್ಲ. ಅಡ್ಡ, ನಮ್ಗದು ಲೆಕ್ಕವೇ ಅಲ್ಲ. ಅಂದ್ರೆ ಲೆಕ್ಕಕ್ಕಿಲ್ಲ. ಹೌದಾ? ಗಣಿತ ಲೆಕ್ಕವೇ ಇಲ್ಲ. ಲೆಕ್ಕ ಉಂಟಪ್ಪ, ಲೆಕ್ಕ ಮಾಡಿದ್ರೆ ಲೆಕ್ಕ ಉಂಟು. ನಮಗೆ ಲೆಕ್ಕಿಲ್ಲ. ಓ, ಅಷ್ಟು ಕಲ್ತಿದ್ದೀರಿ ನೀವು? ಯಾರು ಹೇಳದ್? ಹೇಳದೆ ಅಲ್ಲ, ಲೆಕ್ಕಕ್ಕಿಲ್ಲ ಅಂದ್ರೆ ಅಂದ್ರೆ ನಮಗೆ ಬರೆದ ಅವಶ್ಯಕತೆ ಇಲ್ಲ ಅಂತ. ಈಗ ನೋಡಿದ ತಕ್ಷಣ ಹೀಗೆ ಲೆಕ್ಕ ಹಾಕುದು ನಾವು. ಆ ಚುರುಕು ಪಟ ಪಟ ಪಟ. ಹೌದು. ಹಾಗೆ ಆ ಲೆಕ್ಕ ಗೊತ್ತುಂಟು, ನಿಮಗೆ ಗೊತ್ತಾಗುದಿಲ್ಲ. ಹೌದು, ನಿಮ್ಗೆ ಗೊತ್ತುಂಟು, ನನಗೆ ಗಣಿತ ಗೊತ್ತಾಗುದಿಲ್ಲ. ಏನೂ ಗೊತ್ತಾಗುದಿಲ್ಲ ನಂಗೆ. ಮತ್ತೆಂತ ಬೇಡ, ನಂಗೊಂದು ಭಾಗಾಕಾರ ಗುಣಕಾರ ಬಂದ್ರು ಉಂಟಲ್ಲ, ನಾನು ಏನು ಮುಂದುವರ್ಸ್ಕೊಂಡು ಹೋಗ್ತಿದ್ದೆ. ಸಮಾಜ ವಿಜ್ಞಾನ? ಸಮಾಜ ವಿಜ್ಞಾನ ಸಂಪೂರ್ಣ ಅಲ್ದಾಗಿದ್ರು ಅಲ್ಪ ಸ್ವಲ್ಪ ಅಡ್ಡಿಲ್ಲ. ನೀನು ಅಡ್ಡಿಲ್ಲ ಮಾರೆ, ನೀ ಅಡ್ಡಿಲ್ಲ. ನಂಗೆ ಮೂರೂ ಬರುವುದಿಲ್ಲ, ಒಟ್ಟಿಗೆ ಅಡ್ಡಿಲ್ಲ. ನನ್ನ ಅಪ್ಪ ಹೇಳುವುದು ಏನು? ಮುಂದೆ ಹೊಣೆಗಾರಿಕೆ ನಿನ್ನದ್ದು. ಹಣ ತಕೊಳ್ಳುವ, ಕೊಡುವುದು, ಸಾಮಗ್ರಿ ತರುವುದು ಎಲ್ಲ ನಿಂದ ಹೊಣೆಗಾರಿಕೆ. ಮಾಡಬೇಕು. ನನಗೆ ಅಂತದ್ದು ಗೊತ್ತಿಲ್ಲ. ವಿಷಯ ಹೌದದು. ಅಂಗಡಿ ಇಟ್ಕೊಂಡವರಿಗೆ ಲೆಕ್ಕ ಬರ್ದಿದ್ರೆ ವ್ಯಾಪಾರ ಮಾಡೋದು ಬಹಳ ಕಷ್ಟ. ಹೌದೌದು. ಈಗ ನಿನ್ ತಲೆಗೆ ಹೋಗುದಿಲ್ವಾ? ತಲೆ ಹೋಗುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಿದ್ದೆ? ಒಂದು ತೀರ್ಮಾನ ಮಾಡಿದ್ದೇನೆ. ಗುರುಮಠದಲ್ಲಂತೂ ಈ ವಿದ್ಯೆ ಕಲ್ತಿದ್ದು ಆಯ್ತಲ್ಲ, ಆಗುದಿಲ್ಲ. ಈಗ ಮನೆಗೆ ಹೋಗಿ ಒಳ್ಳೆ ಹುಡುಗಿಯನ್ನು ನೋಡುವುದು, ಚಂದದ ಹುಡುಗಿಯನ್ನು ನೋಡುವುದು, ಅವಳನ್ನು ಮದುವೆ ಆಗುವುದು. ಅವಳು ಹೇಗಿರ್ಬೇಕು? ಭಾರಿ ಚಂದ ಇರ್ಬೇಕು. ಚಂದ ವಿಷಯ ಬಿಟ್ಟ ಕಲ್ತವಳಾಗ್ಬೇಕು. ಅದು ನೀನ್ ಮದುವೆ ಆಗ್ಬೇಕಾ? ನಿನಗೆ ಯಾವ ಲೆಕ್ಕ ಗೊತ್ತಿಲ್ಲ, ತಲೆ ಹೋಗುದಿಲ್ಲ. ನೀನು ಮದುವೆ ಆಗು ಹುಡುಗಿಯು ಆ ಲೆಕ್ಕ ಚುರುಕಿರ್ಬೇಕು. ಆ ಲೆಕ್ಕ ಪರಿಪೂರ್ಣ ಆಗ್ಬೇಕು, ಗೊತ್ತಿರ್ಬೇಕು ಅವಳಿಗೆ. ಯಾಕೆ ಅಂದ್ರೆ ನನಗಂತೂ ಗೊತ್ತಿಲ್ಲಲ್ಲ. ಹೌದು. ಅವಳನ್ನ ಹಣ ತಕೊಳ್ಳಿಕ್ಕೆಲ್ಲ ಅವಳೇ, ಸಾಮಗ್ರಿ ಎಲ್ಲ ಕಟ್ಕೊಡುದು ನಾನು. ಹಾಗೆ ಒಳ್ಳೆ ವ್ಯಾಪಾರ, ಆ? ಒಳ್ಳೆ ವ್ಯಾಪಾರ. ಮತ್ತೆ ಚಂದ ಇರ್ಬೇಕು ಅವಳ.
ಅಂಗಡಿಯಲ್ಲಿ ನೀನ್ ಹೆಂಡತಿಯನ್ನು ಕೂರಿಸಿ ಲೆಕ್ಕ ಕೇಳಿ ಅವಳು ಇಟ್ಕೊಂಡು ನೀ ಸಾಮಗ್ರಿ ಕೊಟ್ಟ್ಯಾ ಒಳ್ಳೆ ವ್ಯಾಪಾರ, ಒಳ್ಳೆ ವ್ಯಾಪಾರ, ಏನ್ ತೊಂದ್ರೆ ಇಲ್ಲ. ನೋಡಿ ಯಾರು ವಿಷಯ ಹೇಳಲಿಲ್ಲ ನೋಡಿ. ಬುದ್ಧಿವಂತ ನೀನು, ಒಳ್ಳೆ ಕಲೆ ಖರ್ಚು ಮಾಡಿದ್ದೀಯ. ಅಂತ ಹುಡುಗಿಯನ್ನ ಮದುವೆ ಆಗ್ಬೇಕು. ಹೌದೌದು, ಅಂತ ಯಾರಿದ್ರು ಮಾರಾಯ? ಈ ಗುರುಮಠದಲ್ಲಿ ನೋಡಿದ್ದೀಯಾ? ಯಾವ ಗುರುಮಠದಲ್ಲಿ ನೋಡ್ಲಿಕ್ಕೆ ತುಂಬಾ ಜನ ಇದ್ದಾರೆ, ಯಾರಂತ ನೋಡುದು? ಅವ್ರು ಹೇಗಿದ್ದಾರೆ ಕಥೆ ನಿಂಗೆ ಗೊತ್ತಿಲ್ಲ. ಹೌದೌದು. ಒಂದ್ ಕೆಲಸ ಮಾಡುವ, ಅಂತ ಹುಡುಗಿಯನ್ನ ನೀವು ಮದುವೆ ಆಗ್ಬೇಕು ಅಂತ ಆದ್ರೆ ಅಂತ ಹುಡುಗಿ ಆಗ್ಬೇಕು, ಹುಡುಕ್ಬೇಕು. ಹೌದೌದು. ನಿನ್ನ ಪ್ರೀತಿಗೆ ನನ್ನ ಸಹಕಾರ ಉಂಟು. ಹೌದಾ? ಹಾಗಾದ್ರೂ ಮಾಡಿ ಒಬ್ಬಳನ್ನು. ಒಬ್ರೆ 4 ಜನ ನೀನ ಬಂದ್ರೆ 4 ಜನ ಇರ್ಲಿ, ಅಂಗಡಿ ತುಂಬಾ ಕೂತ್ಕೊಳ್ಳಿ ಎಂಬುದೇನ ಆಗುದಿಲ್ಲ. ವ್ಯಾಪಾರ ಹೆಚ್ಚತ್ತ ಅಂತ ಹೇಳಿ ಇಲ್ಲ ಮೂಲ್ ಮೇಲೆ ಒಬ್ರು ಕೊಡ್ಸೋದ ಅದಲ್ಲ. ಮದುವೆ ಆಗೋ ಹುಡುಗಿ ಈ ಗುರುಮಠದಲ್ಲಿ ಬಹಳ ಜನ ಹೆಣ್ಮಕ್ಳು ಇದ್ದಾರೆ. ಚಂದ ಇರ್ಲಿ. ಅವ್ರ ಸ್ವಭಾವ ಹೇಗಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತೊಂದು ಪ್ರಯತ್ನ ಮಾಡುವ. ಹೌದಾ? ಸುಮ್ಮನೆ ಆದ್ರೂ ಕೇಳುವ. ಕೆಣಕುದು ಯಾಕೆ? ಅವಳ ಸ್ವಭಾವ ತಿಳ್ಕೊಳ್ಳಿಕ್ಕೆ ಅಷ್ಟೇ. ನನಗೆ ಸಹಾಯ ನಿನ್ಗೆ ಮತ್ ನನಗೆ ಅದ್ರ ಬಗ್ಗೆ ಎಲ್ಲ ಆಸಕ್ತಿ. ಹೌದಾ? ಯಾಕಂಗಾಯ್ತದ? ಅದು ನಾ ಗಂಡ ಸಲುವ ಕೇಳ್ಬೇಡ. ನಾನು ಅಲ್ಲಿಗೆ ಉಂಟು, ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹಾಗೆ. ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದ್ರೆ ಹೇಗ್ ಬೇಕು ಹಾಗೆ ಅಷ್ಟೇ. ಅಷ್ಟು ಬೇಕು ಅಷ್ಟೇ. ಮತ್ತೆ ದಾರಿ ಬಿಡಿಯ ನಿಮ್ಮ ಅಪ್ಪನ ದಾರಿ ಬಿಡ್ಲಿಕ್ಕೆ. ಇದು ನಿಮ್ಮ ಜಾಗ ಸಂಬಂಧಪಟ್ಟ ನಿಮ್ ಬೇರೆ ಇಲ್ಲೇ ಉಂಟಾ? ಇದು ನಿಮ್ಮನೆ ಅಂಗಳವ ಇದು? ಅಲ್ಲ, ನಾವು ಹೇಳಲೇ ಇಲ್ಲ. ಮತ್ತೆ ನಾವು ದಾರಿ ಬಿಡಿ ಅಂತ ಹೇಳಲೇ ಇಲ್ಲ ಯಾರ ಹತ್ರ. ದಾರಿ ಬಿಡಿ ಹೇಳು ಶಬ್ದ ಬಂದು ನಿನ್ನ ಬಾಯಲ್ಲಿ ಬಿಟ್ರೆ ನಮ್ಮಲ್ಲಿ ಬಂದ. ಹೌದಾ? ಆ ಕಡೆ ಈ ಕಡೆ ಇಬ್ರು ಬೇಲಿ ಹೌದು ನಿಂತಿದ್ದೀರಲ್ಲ. ನಿಂತೇನೇನು ಓಡಾಡ ನಮ್ಮ ಇಷ್ಟ. ಕಟ್ಟುವಾಗಿ ನಿಂತಿದ್ದೀರಲ್ಲ. ಸರಿ ಹೋದಲ್ಲ. ಹೆದರ್ಸದೆ ಯಾರು ಏನು ನಿನಗೆ? ನಾವು ಯಾರು? ಈ ಗುರುಮಠದಲ್ಲಿ ಹಿರಿಯವರು ನಾವು. ನಿನ್ನಿಂದ ಮೊದಲೇ ಬಂದವರು ನಾವು ವಿದ್ಯಾರ್ಥಿಗಳು. ಮೊದಲಿದ್ದ ವಿದ್ಯಾರ್ಥಿಗಳಿಗೆ ಗೌರವ ಕೊಡೋದು ಮೊದಲು ಕಲ್ತ್ಕೋ. ಗೌರವ ಕೊಡುದ? ನಿಮ್ಮ ಹಣೆ ಬರ ನನಗೆ ಗೊತ್ತಿಲ್ವಾ? ಹಣೆ ಬರ ಕೈ ಕೊಡ. ನೀನು ಯಾವ್ದು ಕೈ ಕೊಡಿಲ್ಲ, ಹಣೆ ಬರ ಕೈ ಕೊಡ. ಹೌದು. ಇಲ್ಲಿ ಏನೋ ಕೊನೆ ಪಕ್ಷ ಒಂದು ವಯಸ್ಸಿಗಾದ್ರೆ ಬೆಲೆ ಕೊಡ್ಬೇಕಾ ಬೇಡ? ನೀ ಸಾಯ ನಾಳೆ ಜಬ್ದರ ವಯಸ್ಸಿ ಕಂಬಕ್ಕೂ ಆಗ್ತದೆ. ಕಂಬ ಎಲ್ಲಿಗಾದ್ರೂ ಹೋಗ್ತದೆ, ಅದು ಇದ್ದಲ್ಲೇ ಇರ್ತದೆ. ನೀನು ಹಾಗೆ, ನಿನಗೂ ವಯಸ್ಸಾಗಿದೆ, ನೀ ಎಲ್ಲಿಗೆ ಹೋಗುದಿಲ್ಲ, ಇಲ್ಲೇ ಇರುದೇ. ನೀನು ಆದಿ ಜಾಂಬವ ಇದ್ದ ಹಾಗೆ. ಆ ಕಂಬ ಎಲ್ಲೂ ಹೋಗುದಿಲ್ಲ, ಅದು ಇಲ್ಲೇ ಇರ್ತದೆ. ನಾನೆಲ್ಲ ಹೋಗುದಿಲ್ಲ, ನೀನು ಇಲ್ಲೇ ಕಂಬದ ಹಾಗೆ ಇರ್ತೇ, ತೊಂದರೆ ಇಲ್ಲ. ಅದೇನಂದ್ರೆ ಏನ ಆದಿ ಜಾಂಬವ. ಆದಿ ಜಾಂಬವ ಅಂದೆ. ಅವ್ರ ಯೋಗ್ಯತೆ ನಿಮ್ಗೆ ಗೊತ್ತಿಲ್ಲಲ್ಲ. ಏನು? ಹನುಮಂತ ಬಹಳ ಬುದ್ಧಿವಂತ, ದೇವರು ಅಂತ ಪೂಜೆ ಮಾಡ್ತಾರೆ. ಅಂತ ಹನುಮಂತನಿಗೂ ಬುದ್ಧಿ ಹೇಳಿದವರು ಯಾರು? ಜಾಂಬವರೇ. ನೀನೇ ಕಲಿ ಹನುಮ, ಕೊಂಕದೆ ಕೊನರದೆ ಲಂಕೆಯೊಳ ಸಿಲುಕದೆ ಪಂಕಜಮುಖಿ ಸೀತೆಯನ್ನು ಕಂಡು ಬರುವುದಕ್ಕೆ ನೀನೇ ಕಲಿ ಹನುಮ ಅಂತೇಳಿ ಹೇಳಿದ್ಯಾರು? ಜಾಂಬವರೇ ಹನುಮಂತಂಗೆ ಹೇಳಿದ್ದು. ಅಷ್ಟು ಹೇಳಿದ ಮೇಲೆ ಅವ ಹಾರಿದ ಲಂಕೆ ಗೊತ್ತುಂಟು ನಿನಗೆ. ಹಾಗಾದ್ರೆ ಒಂದು ಕೆಲಸ ಮಾಡು. ಇದಿಷ್ಟು ಎಲ್ಲಿ ಕಲ್ತ ಮರ ಏನೇನ? ನನ್ನ ಹತ್ರ ಎಲ್ಲ ಕಲ್ತೆ ಅಂತ ಕೇಳ್ಬೇಡ. ಅಷ್ಟೊತ್ತು ಏನು ಬೇಕು ಹೇಳು. ಹೇಳ್ದೆ ಇದ್ರೆ ಈ ಕ್ಷೇತ್ರ ಬಿಟ್ಟು ಹೋಗ್ತದ. ಮಾತೇ ಇಲ್ಲ, ಪ್ರಶ್ನೆ ಇಲ್ಲ. ಮಾತೆ ಅದೆಲ್ಲ ಎಲ್ಲ ಓದಿ ಬರ್ಬೇಕು ಅಂತಲ್ಲ. ಹಿಂದಿನವರೆಲ್ಲ ಹೇಳ್ತಾರೆ ಕೇಳ್ಕೊಳ್ಬೇಕಾ? ಹೋಗಲು ಮಲಗುದಲ್ಲ, ನಮ್ಮದು ಮುಗಿತು ಅಂತ ಮುಗಿಸಕ್ಕೆ ಮಲಗುದಲ್ಲ. ಇಲ್ಲಿ ಏನ್ ನಡೀತಾ ಉಂಟು, ಏನು ಮಾತಾಡ್ತಾರೆ ಅದನ್ನೆಲ್ಲ ಕೇಳ್ತಾ ಇದ್ರೆ ಈ ಸಂದರ್ಭಕ್ಕೆಲ್ಲ ಬೇಕಾಗ್ತದೆ. ಹೌದಾ? ನಾನು ಅದನ್ನ ಮಾಡಿಯೇ ಇಷ್ಟ, ನಿಂಗೆ ಗೊತ್ತಿಲ್ಲ. ಈಗ ಜಾಂಬವರು ಹನುಮಂತನಿಗೆ ಹೇಳಿದಕ್ಕೆ ಅವನು ಲಂಕೆಯನ್ನು ಹಾರಿದ, ಸೀತೆಯನ್ನು ಕಂಡು ಬಂದ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಈಗ ನೀನು ಅವನಿಗಾದ್ರೂ ಹೇಳು, ಅವನಾದ್ರೂ ಇಲ್ಲಿಂದ ಹಾರಿ ಹೋಗ್ಲಿ. ನಿನ್ನ ಜೊತೆ ಸೇರಿ ಅವನು ಇಲ್ಲ ನಿನ್ನ ಜೊತೆ ಸ್ಥಿರ ಆಗ್ತಾನೆ. ಅವನ್ನ ಹಾರ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಅವನ್ ಇಲ್ಲೇ ಉಳಿಸ್ಕೊಳ್ತೆ. ನೀನು ತೇರ್ಗಡೆ ಹೊಂದುದಿಲ್ಲ, ಯಾರಾದ್ರೂ ತೇರ್ಗಡೆ ಹೊಂದ. ನಿನ್ಗೆ ವಿಷಯ ಗೊತ್ತಿಲ್ಲ. ಅವನಿಗೆ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಆಗುವುದೂ ಇಲ್ಲ. ಹಾಗೆ ಮತ್ತೆ ನಾನು ಅವಕಾಶ ಕೊಟ್ಟಾಗ ಮತ್ತೆ ಯಾವ ಸತ್ತವನು ಇವ್ರು ಅವಕಾಶ ಕೊಡುದಿಲ್ಲ. ನಂಗೆ ಗೊತ್ತುಂಟು. ನೀ ಸರಿ ಹೇಳ, ಹೌದು ಸುಳ್ಳು ಹೇಳ, 100ಕ್ಕೆ 100 ಸತ್ಯ. ಒಪ್ಕೋ.
ಈಗ ಅಲ್ಲ ಅಂತ ಯಾರು ಹೇಳುದು? 100ಕ್ಕೆ 100 ಸತ್ಯ. ಎದುರು ಒಪ್ಕೊಂಡು ಹಿಂದೆ ಬೈತೀಯ ಮತ್ತೆ ಎಷ್ಟು ವರ್ಷ ಆಯ್ತು ನಾ ಹಾಗೆ ಹೇಳಿದ್ದು ಉಂಟಾ? ಅದಕ್ಕೆ ಹೇಳು. ಎಲ್ಲಾದ್ರೂ ಕೇಳಿದ್ಯಾ? ಅವನು ಒಂದ್ ಜೊತೆ ಹನುಮಂತ ಹಾಗೆ ಅದು ಅವನು ಹೇಳಿದ ಮೇಲೆ ಚುರುಕಾಗುದವ. ಅವನು ಸರಿ ಚುರುಕಾಗ್ಬೇಕಾ 15 ದಿವಸ ಆಗ್ಬೇಕು. ಇಲ್ಲಿವರೆಗೆ ನನಗಿದೆ ರಗಳಿ, ಇವ್ನು ಚುರುಕು ಮಾಡೋದೇ ಕೆಲಸ ನನಗೆ. ಅದ್ರ ನಂತರ ಮಾತ್ರ ಅವ್ನು ಚುರುಕಾಗಿ ಹೋಗ್ತಾ. ಏನೋ ಮಾರ್ಗದಲ್ಲಿ ನಿಂತುಕೊಂಡು ಹೋಗುವವರಿಗೆ ಬರುವವರಿಗೆಲ್ಲ ಹೆದರ್ಸ್ತಿಯಲ್ಲ. ಹೌದು, ನಾನು ನೀನು ಮಕ್ಕಳ ಪ್ರಿಯ ಅಂತ ಅನ್ಕೊಂಡಿದ್ದೆ. ಹೌದು, ಅದ ಮಕ್ಕಳ ಪ್ರಿಯ ಒಳ್ಳೆ ಶಬ್ದ. ಎಲ್ಲೂ ಹೇಳಿದ್ದಿಲ್ಲ. ಮಕ್ಕಳನ್ನು ಪ್ರೀತಿ ಮಾಡುವವ ಅಂತ ಅನ್ಕೊಂಡಿದ್ದೆ. ಮಕ್ಕಳ ಪ್ರಿಯ ಅಂದ್ರೆ ಹೊಸ ಶಬ್ದ. ಆದ್ರೆ ನೀನ್ ಹಾಗಲ್ಲ, ನಿನಗೆ ಮಕ್ಕಳು ನೋಡಿದ್ರೆ ಆಗುದಿಲ್ಲ. ಯಾಕಾಗುದಿಲ್ಲ? ಹೌದೇನಾ? ಏನೋ ಗುರುಗಳು ತರಗತಿಯಲ್ಲಿ ಗುರುಗಳು ಏನಾದ್ರು ಪ್ರಶ್ನೆ ಕೇಳಿದ್ರೆ ಹಾ. ಆಗ ನಿನ್ನ ತಲೆಯೇ ತೋರುದಿಲ್ಲ, ಎಲ್ಲಿದ್ದಿದ್ರೆ ನೀನು ಹುಡುಕಬೇಕು. ತರಗತಿಯ ಕೊನೆಯ ಸರದಿಯಲ್ಲಿ ಕುಳಿತುಕೊಳ್ಳುವ ನಿನಗೆ ಎಷ್ಟು ಅಹಂಕಾರ ಇದ್ರೆ ಹಾ ತರಗತಿಯ ಪ್ರಥಮ ಸರದಿಯಲ್ಲಿ ಕುಳಿತುಕೊಳ್ಳುವವರು ನನಗೆ ಎಷ್ಟು ಬೇಕಿಲ್ಲ. ಹುಚ್ಚಿ, ಪ್ರಥಮ ನೀ ಈಗ ಕೂತದ್ದು, ನಿನ್ಕಿಂತ ಮೊದಲು ಪ್ರಥಮ ನಾನೇ ಕೂತ್ಕೊಂಡಿದ್ದೆ ಅಲ್ಲಿ. ಕೊನೆಗೆ ನಾ ಹಿಂದೋದ್ದೆ. ಯಾಕೆ? ನಿಮ್ಮಂತರಿಗೆ ಅವಕಾಶ ಕೊಡುವ ಅಂತೇಳಿ ನಾ ಹಿಂದೋಗಿ ಕೂತದ್ದೆ. ಬಿಟ್ರೆ ನನಗ್ ಕೂತ್ಕೊಳ್ಳಿಕ್ಕೆ ಆಗದೆ ನಾನು ಹಿಂದೆ ಬಂದದ್ದು ಅಲ್ಲ. ಹಾ ಅದಕ್ಕ ಇನ್ನು 4 ವರ್ಷ ಹೋಗ್ಲಿ, ಮತ್ತೆ ಎಷ್ಟು ಹಿಂದೆ ಹೋಗ್ತೇನೆ ನೋಡ್ತೀರ ನೀವು. ಹಂಗಲ್ಲ, ಬಂದವ್ರು ಬಿಟ್ಕೊಡ್ಬೇಕಲ್ಲ ಜಾಗ. ನೀನ್ ಕೇಳಿ ನಿನಗೂ ಬಿಟ್ಕೊಡ್ತೀನಿ. ಅಣ್ಣ ಬೇಡ ಅಣ್ಣ, ನಿನ್ ಜಾಗ. ನಮಗೊಂದು ಇಂಚೊಂದು ಮೊದ್ಲು ಮಾತಾಡ್ಬಿಟ್ರೆ ಬಿಟ್ಕೊಡ್ತಿಲ್ಲ. ಹಂಗಾಗ್ತಿಲ್ಲ. ನನ್ನ ಸ್ಥಾನ ನೀನು ನನಗೆ ಹೆದರ್ಸೋದು ಬೇಡ. ಇನ್ನೊಂದು ಸ್ವಲ್ಪ ಕಾಲ ಹೋಗ್ಲಿ. ನಾಳೆ ನನಗ್ ಮದುವೆ ಆಗಿ ನನ್ ಮಕ್ಕಳು ಇದೇ ಗುರುಮಠಕ್ಕೆ ಬಂದ್ರೆ ನೀನ್ ಎಲ್ಲಿಗೆ ಹೋಗುದಿಲ್ಲ. ನೀನಿಲ್ಲೇ ಎತ್ಕೊಂಡು ಆ ಮಕ್ಕಳಿಗೆ ಎದುರಿಸ್ತಾ ಇರ್ತೀನಿ. ಎದುರಿಸ್ತೀಯ ತಿಳ್ಕೊಳ್ಬೇಡ, ಬುದ್ಧಿ ಹೇಳು. ಕೆಲವೊಮ್ಮೆ ಏನಾಗ್ತದೆ ಕೇಳಿದ್ರೆ ಮಕ್ಳಿಗೆ ನಾವ್ ಹೇಳದ್ದು ಹೆದರ್ಸಿದಾಗ ಆಗ್ತದೆ. ನಾವ್ ಹೇಳೋದು ಬುದ್ಧಿಗೆ ಚುರುಕಾಗ್ಯಪ್ಪ ಚುರುಕಾಗ್ಯಪ್ಪ ಅಂತ. ಅದೇನ್ ಮಾಡುವ ಹೇಳು? ನಾವ್ ಹೇಳೋದು ತಕೊಳ್ಳುದಿಲ್ಲ ಅಂತ ಆದ್ಮೇಲೆ ಹೇಳಿ ಏನ್ ಪ್ರಯೋಜನ? ಅದಕ್ಕೆ ಬಿಡುವುದು. ಏನಿಲ್ಲ ವಿಷಯ ಹೌದು ಮಾರೆ. ಕೆಲವರೆಲ್ಲ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಒಂದು ರೀತಿ ಹೆದರಿಕೆ ಇತ್ತು ನೋಡ್ರಿ. ಯಾಕದ? ನನ್ನ ಮುಖ ರಾವ್ ಮುಖ ಅಲ್ಲ, ಎಲ್ಲರ ಮುಖ ಹೀಗೆ ವ್ಯಾಘ್ರ ಮುಖ, ಆದ್ರೆ ಮನಸ್ಸು ಒಳ್ಳೇದು ನನಗೆ ಗೊತ್ತುಂಟು. ಅವ್ರಿಗೆ ಹೇಳುದು ಯಾಕಪ್ಪ? ಏನೇ ಇರಲಿ ನೋಡ, ಗುರುಮಠ ಇರ್ಬೇಕು ಅಂತ ಸರಿಯಾಗಿ ಉಳಿದವರಿಗೆ ಹೆದರ್ಸಿದಾಗೆ ನನಗೆ ಹೆದರ್ಸ್ಬೇಡ. ಬಹಳ ಪಾಠ ಓದ್ತಿಲ್ಲ. ನಾವು ಗುರುಗಳು ನಂಬ್ಕೊಂಡಿಲ್ಲ, ಅಣ್ಣವ್ರು ನಂಬ್ಕೊಂಡಿದ್ದೇವೆ. ನಿನ್ಗೆ ನಾನು ಯಾರು ಗೊತ್ತುಂಟ ನಿನ್ಗೆ? ಯಾರು? ಶಾಸ್ತ್ರ ಗೆಳತಿ ನಾನು, ನೆನ್ಪಿಟ್ಕೋ. ಶಾಸ್ತ್ರಗಳು ಯಾರು? ರಾಜ್ಕುಮಾರಿ. ನಾ ಜೀವ ತಗೊಳ್ಳುದ? ನನ್ಗೇನ್ ಮಾರೈತಿ ಅವಳಪ್ಪ ರಾಜ ಆದ್ರಿಂದ ಅವಳು ರಾಜ್ಕುಮಾರಿ ಆಗ್ತದ. ನಮ್ಮಪ್ಪ ರಾಜ ನಾ ರಾಜ್ಕುಮಾರ್ ಆಗ್ತಿದ್ದೆ. ಅದು ಸಂತಿ. ಅದು ಹೇಳದ ನೀ ಹಾಗೆ ಮಾಡ್ರೆ ಮತ್ತೆ ಹೆಂಗ್ ಸಿಕ್ಕುದು ಹೋಗ್ತದೆ. ನಾನ್ ಹೆಂಗೋಸ್ಕರ ಬದುಕತ್ತಿದ್ದೆ ಈಗ ಇಲ್ಲಿಗೆ. ನಂಗೆ ನೆನಪು ಹೋಯ್ತು ಮಾರೆ. ಅಲೆಯಲ್ಲಿ ಉಂಟ ಮುಖದ ಮೇಲೆ ಗುರುಗಳಲ್ಲಿ ಹೇಳಿ ತಕ್ಕ ವ್ಯವಸ್ಥೆ ಮಾಡ್ತೇನೆ. ನಿನ್ನ ಇಲ್ಲಿಂದ ಓಡಿಸ್ತೇನೆ ನೋಡು. ನಿನ್ನ ಒಳ್ಳೆ ಮಾತು. ಇಲ್ಲಿಂದ ಓಡಿಸ್ತಾ ಇದ್ರೆ ನನ್ನಲ್ಲ ಹೋಗ್ಬಾ. ನಾ ಹೇಳಿದ್ರೆ ಮತ್ತೆ ಹೆಚ್ಚಾಗ್ತದೆ. ಬಾರಿ ಬಿಡ, ನಿಜವಾಗಿ ಹೇಳ. ಚಂದ ಇತ್ತು ಮರೆ. ಮೊದ್ಲ ಕಡಬೆ ಜೊಲ್ ಒರ್ಸ್ತಾರೆ ಮಾರಾಯ. ನಾನು ಯಾಕೆ ಕೇಳಿಕೆ ಗೊತ್ತುಂಟ? ಗುರುಮಠದಲ್ಲಿ ಪಾಪದ ಹುಡುಗಿ ಅಂದ್ರೆ ಒಳ್ಳೆ ಪಾಪದವಳು, ಒಳ್ಳೆ ಹುಡುಗಿ, ನೋಡ್ಲಿಕ್ಕೆ ಚಂದ ಇದ್ದಳು, ಒಳ್ಳೆ ಗುಣದವಳು. ಆದ್ರೂ ಅವಳ ಸ್ವಭಾವ ಹೇಗೆ ಏನೋ ನೋಡ್ಬೇಕು ಅಂತ ಕೇಳ್ಕಿದ್ದೆ. ಬಿಟ್ರೆ ಮತ್ತೆ ಮಕ್ಕಳ ಮರಿ ಮೇಲೆ ನಮ್ಗೆ ಯಾಕೆ ಸಿಟ್ಟ ಮಾರಾಯ? ತಿಳ್ಕೊಕ್ ಹೋಗೋದು ಬೇಡ, ಮಾಡಿ ಒಂದು ಪ್ರಯತ್ನ. ಏನು ಜೀವ ಬಿಡುತ್ತೆ ಈಗ. ನನ್ನ ಪ್ರಯತ್ನ ಉಂಟು, ನೀನು ಚುರುಕಾಗ್ಬೇಕು. ಅವಳು ಹಿಂದೆ ತಿರುಗಿ ಏನ್ ಹೇಳ್ತೇನೆ ನೋಡು, ಅದು ಮಾಡ್ಕೊಡವ.